ರಜತ್ ಚೈತ್ರಾಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟ ಕಿಚ್ಚ ಸುದೀಪ್. ಹೊಸ ವರ್ಷಕ್ಕೆ ಸಖತ್ ಹುಡುಗರೆ. ಸೊ ಏನು ಕೊಟ್ಟರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 93ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳು 2025ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ. ಅದರ ಪರಿಣಾಮವಾಗಿ ಕಿಚ್ಚ ಸುದೀಪ್ ಅವರು ಈ ವಾರದ ಎಪಿಸೋಡ್ನಲ್ಲಿ ಮನೆ ಮಂದಿಗೆ ವಿಶ್ ಮಾಡಿದ್ದಾರೆ. ಜೊತೆಗೆ ಸ್ಪರ್ಧಿಗಳಿಗೆ ಸುದೀಪ್ ಅವರು ಹೊಸ ವರ್ಷಕ್ಕೆ ನಿಮ್ಮ ಪರ್ಸನಲ್ ವಸ್ತುವನ್ನು ಯಾರಿಗೆ ಕೊಡುತ್ತೀರಾ ಎಂದು ಹೇಳಿದ್ರು. ಹೀಗಾಗಿ ಧನ್ರಾಜ್ಗೆ ರಜತ್ ಅವರಿಗೆ ಇಷ್ಟವಾದ ಜಾಕೆಟ್ ಅನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಮಂಜುಗೆ ಗೌತಮಿ ಐಶ್ವರ್ಯ, ಮೋಕ್ಷಿತಾ ಐಶ್ವರ್ಯಗೆ, ಹನುಮಂತ ಧನ್ರಾಜ್ ಹನುಮನಿಗೆ, ಭವ್ಯ ತ್ರಿವಿಕ್ರಮ್ ಭವ್ಯಗೆ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ರಜತ್ ಹಾಗೂ ಚೈತ್ರಾ ಕುಂದಾಪುರಗೆ ಯಾರೂ ಕೂಡ ಗಿಫ್ಟ್ ಕೊಟ್ಟಿಲ್ಲ. ಹೀಗಾಗಿ ಕಿಚ್ಚ ಸುದೀಪ್ ಅವರೇ ಈ ಇಬ್ಬರಿಗೆ ಬಹುದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ನಿಂತುಕೊಂಡು ರಜತ್ ಹಾಗೂ ಚೈತ್ರಾ, ನಿಮಗೆ ಗಿಫ್ಟ್ ಬಂದಿಲ್ಲ, ಆದರೆ ನಾನು ನಿಮ್ಮಿಬ್ಬರಿಗೆ ಗಿಫ್ಟ್ ಕೊಡ್ತೇನೆ, ಅದು ಇಲ್ಲಿಯೇ ಅಂತ ಕಿಚ್ಚ ಸುದೀಪ್ ತಾವು ಧರಿಸಿಕೊಂಡಿದ್ದ ಕಿವಿ ಓಲೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಹೀಗೆ ಹೇಳಿದ ಕೂಡಲೇ ರಜತ್ ಹಾಗೂ ಚೈತ್ರಾ ಫುಲ್ ಖುಷಿಯಾಗಿದ್ದಾರೆ. ನಿಮ್ಮ ಪ್ರೀತಿ ಇದ್ರೆ ಸಾಕು ಸರ್ ಅಂತ ಕಣ್ಣೀರು ಹಾಕಿದ್ದಾರೆ. ಆ ಕೂಡಲೇ ಬಿಗ್ ಬಾಸ್ ತಂಡದ ಸದಸ್ಯರನ್ನ ಕರೆದು ಧರಿಸಿಕೊಂಡಿದ್ದ ಕಿವಿ ಓಲೆಯನ್ನು ಮನೆಯಲ್ಲಿರೋ ರಜತ್ ಹಾಗೂ ಚೈತ್ರಾಗೆ ತಲಾ ಒಂದೊಂದು ಕೊಟ್ಟು ಕಳುಹಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಇರುವಂತಹ ಒಂದು ಸ್ಪರ್ಧಿಗಳಿಗೆ ಎಲ್ಲರೂ ಒಂದೊಂದಾಗಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ರು. ಆದರೆ ರಜತ್ಗೆ ಮತ್ತು ಚೈತ್ರಾ ಕುಂದಾಪುರ ಅವರಿಗೆ ಯಾವುದೇ ಗಿಫ್ಟ್ ಕೂಡ ಬರಲಿಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಪವರ್ಫುಲ್ ಹ್ಯಾಂಕರಿಂಗ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರೇ ಇಬ್ಬರಿಗೂ ಕಿವಿಯಲ್ಲಿ ಧರಿಸಿದಂತಹ ವಾಲೆಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ನಿಜವಾದ ಗುಣ ಅಂತಾನೆ ಹೇಳ್ಬೋದು. ಈ ಒಂದು ಗುಣಕ್ಕೆ ಅನೇಕ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಕಿಚ್ಚ ಸುದೀಪ್. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಈ ಒಂದು ಗಿಫ್ಟ್ ನೀಡ್ತಾ ಇದ್ದಂತೆ ರಜತ್ ಹಾಗೆ ಚೈತ್ರಾ ಕುಂದಾಪುರ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.